ಉತ್ತರಾಖಂಡ್ ರಾಜ್ಯವೆಂದ್ರೆ ದೇವಭೂಮಿ ಅಂತಾನೆ ಪ್ರಖ್ಯಾತಿ ಪಡೆದಿದೆ. ಅಲ್ಲಿರುವ ಒಂದೊಂದು ದೇವಾಲಯವು, ಒಂದೊಂದು ಹಿಮ ಪರ್ವತವು ಈ ದೇಶದ ಪರಂಪರೆಯ, ಸಂಸ್ಕೃತಿಯ ಕಥೆಯನ್ನ ಹೇಳ್ತವೆ. ಅದರಲ್ಲೂ ಪಿತ್ತೋರ್ಗಢ ಜಿಲ್ಲೆಯಲ್ಲಿರುವ ಓಂ ಪರ್ವತ ಪ್ರವಾಸಿಗರ ನೆಚ್ಚಿನ ತಾಣ. ಪ್ರತಿ ಕಾಲದಲ್ಲಿಯೂ ತನ್ನ ನೆತ್ತಿಯ ಮೇಲೆ ಹಿಮ ಹೊದ್ದುಕೊಂಡೇ ಇರುತ್ತೆ ಓಂ ಪರ್ವತ. ಆದ್ರೆ ಇತ್ತೀಚೆಗೆ ಓಂ ಪರ್ವತಕ್ಕೆ ಪ್ರವಾಸಕ್ಕೆ ಹೋದವರು ಶಾಕ್ಗೆ ಒಳಗಾಗಿದ್ದಾರೆ. ಆಘಾತದಿಂದ ಇದೆಂಥ ಗತಿ ಬಂತಪ್ಪ ಅಂತ ಹೇಳಿದ್ದಾರೆ. ಹಾಗಾದ್ರೆ ಓಂ ಪರ್ವತದಲ್ಲಿ ಕಂಡಿರೋ ಅಂತ ದೃಶ್ಯವಾದ್ರೂ ಏನು, ದೇವಭೂಮಿಗೆ ಬಂದಿರೋ ದುಸ್ಥಿತಿ ಏನು ಎಂಬ ಬಗ್ಗೆ ವಿವರಿಸ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವ್ಯಾಸ ಕಣಿವೆಯಲ್ಲಿರುವ ಜನಪ್ರಿಯ ಪ್ರವಾಸಿ ತಾಣವೇ ಓಂ ಪರ್ವತ. ಈ ಪರ್ವತ ಸುಮಾರು 14,000 ಅಡಿ ಎತ್ತರದಲ್ಲಿದೆ. ಪರ್ವತದ ತುತ್ತ ತುದಿಯಲ್ಲಿ ಸಂಗ್ರಹಗೊಳ್ಳುವ ಹಿಮವು ಹಿಂದಿ ಅಕ್ಷರ ಓಂ ಅನ್ನ ಹೋಲುವಂತೆ ಕಾಣುತ್ತೆ. ಹೀಗಾಗಿ ಈ ಪರ್ವತಕ್ಕೆ ಓಂ ಪರ್ವತ ಎಂಬ ಹೆಸರು ಬಂದಿದೆ. ಆದ್ರೆ ಈಗ ಇದೇ ಪರ್ವತದಲ್ಲಿ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಹಿಮ ಖಾಲಿಯಾಗಿದೆ. ನಂಬಿದ್ರೆ ನಂಬಿ, ಓಂ ಪರ್ವತದಿಂದ ಮಂಜು ಕಾಣೆಯಾಗಿದೆ. ಪರ್ವತದ ಮೇಲೆ ನಿಶ್ಚಳವಾಗಿ ಕಾಣ್ತಿದ್ದ ಹಿಂದಿಯ ಓಂಕಾರ ಬರಹ ಕಾಣಿಸದೇ ಇರೋದು ಪ್ರವಾಸಿಗರು ಕಂಗಾಲಾಗಿದ್ದಾರೆ. ಹವಾಮಾನ ತಜ್ಞರು ಹೇಳೋ ಪ್ರಕಾರ ಕಳೆದ 5 ವರ್ಷಗಳಲ್ಲಿ ಹಿಮಾಲಯದ ಮೇಲೆ ಬಿದ್ದ ಕಡಿಮೆ ಮಳೆ ಬೆಟ್ಟಗಳ ಮೇಲೆ ಬೀಳುವ ಹಿಮವನ್ನ ಚದುರಿಸಿಕೊಂಡು ಹೋಗಿದೆ. ಇದೇ ಕಾರಣದಿಂದಾಗಿ ಈ ಬಾರಿ ಮೊದಲ ಬಾರಿಗೆ ಓಂ ಪರ್ವತದಲ್ಲಿ ಹಿಮ ಬಿದ್ದಿಲ್ಲ. ಅದು ಮಾತ್ರವಲ್ಲ, ಸದ್ಯ ವಾಹನಗಳಿಂದ ಹಾಗೂ ಇತರೆ ಮೂಲಗಳಿಂದ ಆಗ್ತಿರುವ ವಾಯು ಮಾಲಿನ್ಯ ಹಾಗೂ ಜಾಗತಿಕ ತಾಪಮಾನವು ಕೂಡ ಇದಕ್ಕೆ ಕಾರಣ ಎನ್ನುತ್ತಿದ್ದಾರೆ. ಒಂದ್ ವೇಳೆ ಓಂ ಪರ್ವತ ಹೀಗೆ ಹಿಮರಹಿತವಾಗಿ ಬೋಳು ಬೋಳಾಗಿಯೇ ಉಳಿದುಕೊಂಡ್ರೆ ಪ್ರವಾಸೋದ್ಯಮದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ ಅಂತ ಹೇಳಲಾಗ್ತಿದೆ. ಓಂ ಪರ್ವತ ಉತ್ತರಾಖಂಡ್ನ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣ, ಚಾರಣಿಗರ ಅಚ್ಚುಮೆಚ್ಚಿನ ಜಾಗ. ಸಮುದ್ರ ಮಟ್ಟದಿಂದ ಬರೋಬ್ಬರಿ 14,000 ಅಡಿ ಎತ್ತರದಲ್ಲಿರುವ ಈ ಓಂ ಪರ್ವತದ ಮೇಲೆ ಪ್ರಕೃತಿ ಎರಚುತ್ತಿದ್ದ ಹಿಮ ಹಿಂದಿಯ ಓಂ ಅಕ್ಷರವನ್ನ ತೋರಿಸ್ತಿತ್ತು. ಅದನ್ನ ನೋಡಲೆಂದೇ ಲಕ್ಷ ಲಕ್ಷ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡ್ತಿದ್ರು. ಆದ್ರೆ ಈ ಬಾರಿ ಪ್ರವಾಸಕ್ಕೆ ಬಂದವರು ಹಿಮಗೀಚುವ ಓಂಕಾರ ಕಾಣದೆ ನಿರಾಶೆಯಿಂದ ತೆರಳುತ್ತಿದ್ದಾರೆ. ಸದಾ ಹಿಮದಿಂದ ಕೂಡಿದ ಶ್ವೇತವರ್ಣದಿಂದ ಕಂಗೊಳಿಸುತ್ತಿದ್ದ ಪರ್ವತವು ಈಗ ಬೋಳು ಬೋಳಾಗಿ ಕಾಣಿಸ್ತಿದೆ. ಕಳೆದ 22 ವರ್ಷಗಳಿಂದ ಆದಿ ಕೈಲಾಸ ಪರ್ವತದ ಬೇಸ್ ಕ್ಯಾಂಪ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಧನ್ಸಿಂಗ್ ಬಿಸ್ಟಾ ಎಂಬುವವರು ಒಂದು ಮಾತು ಹೇಳಿದ್ದಾರೆ. ಕಳೆದ 22 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಹಿಮರಹಿತ ಓಂ ಪರ್ವತವನ್ನ ನಾನು ನೋಡುತ್ತಿದ್ದೇನೆ ಅಂತ ಹೇಳಿದ್ದಾರೆ. ಓಂ ಪರ್ವತದಲ್ಲಿ ವಾರ್ಷಿಕವಾಗಿ ಹಿಮ ಕರಗುವ ಪ್ರಮಾಣ ಈ ಹಿಂದೆ 95ರಿಂದ 99% ನಷ್ಟಿತ್ತು. ಆದ್ರೆ ಈ ವರ್ಷ ಸಂಪೂರ್ಣ ಹಿಮ ಕರಗಿ ಸಂಪೂರ್ಣ ಪರ್ವತ ಬೋಳಾಗಿದೆ ಅಂತ ಅಧಿಕಾರಿಯೊಬ್ರು ಮಾಹಿತಿ ನೀಡಿದ್ದಾರೆ. ಆದ್ರೆ ಕಳೆದ ಕೆಲ ದಿನಗಳ ಹಿಂದೆ ಒಮ್ಮೆ ಹಿಮಪಾತವಾಗಿತ್ತು. ಆದ್ರೆ ಓಂ ಪರ್ವತ ಮತ್ತೆ ಮೊದಲಿನಂತೆ ಹಿಮದಿಂದ ಕಂಗೊಳಿಸಲು ಸಮಯ ಬೇಕು. ಕಳೆದ 5 ವರ್ಷಗಳಲ್ಲಿ ಹಿಮಾಲಯದ ಮೇಲಿನ ಪ್ರದೇಶದಲ್ಲಿ ಅಲ್ಪ ಪ್ರಮಾಣದ ಮಳೆ ಮತ್ತು ಚದುರಿದ ಹಿಮಪಾತವು ಓಂ ಪರ್ವತದಿಂದ ಈ ವರ್ಷ ಹಿಮವು ಸಂಪೂರ್ಣವಾಗಿ ಕಣ್ಮರೆಯಾಗಲು ಕಾರಣವಾಗಿರಬಹುದು ಅಂತ ಹೇಳಲಾಗ್ತಿದೆ. ಓಂ ಪರ್ವತಕ್ಕೆ ಹಿಮ ಇದ್ದರೇನೆ ಕಳೆ. ಇದನ್ನ ನೋಡಿದ್ರೆ ಮಾತ್ರ ಪ್ರವಾಸಿಗರಿಗೂ ಇಷ್ಟು ದೂರ ಬಂದಿದ್ದಕ್ಕೆ ಸಾರ್ಥಕ ಭಾವ ಮೂಡೋದು. ಆದ್ರೆ ಪ್ರಕೃತಿ ಹೀಗೆ ಇರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ವಾಹನಗಳ ಅತಿಯಾದ ಬಳಕೆ, ವಾಯು ಮಾಲಿನ್ಯ, ಕಡಿಮೆಯಾಗುವ ಮಳೆ ಪ್ರಮಾಣ ಇದೆಲ್ಲ ಕೂಡ ದೇವಭೂಮಿಯ ಮೇಲೆ ಪರಿಣಾಮ ಬೀರಿದೆ. ಮಾನವ ನಿನ್ನಿಂದಲೇ ಪ್ರಕೃತಿಗೂ ಸಂಕಷ್ಟ ಅನ್ನೋದನ್ನ ತೋರಿಸಿಕೊಡ್ತಿದೆ ಈ ಓಂ ಪರ್ವತ. ನಮಸ್ಕಾರ.